ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ನಗರದ ಹಲವೆಡೆಯಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾದರೆ ಇತ್ತ ಯಲಹಂಕದ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ನಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗಿರುವಂಥದ್ದು. ಒಂದು ಕಡೆ ಸಂಪೂರ್ಣವಾಗಿ ಅಪಾರ್ಟ್ಮೆಂಟ್ ಜಲಾವೃತಗೊಂಡ್ರೆ ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು, ಒಂದಿಷ್ಟು ಜನ ವಾಹನಗಳನ್ನ ಕಳೆದುಕೊಂಡಿರುವಂಥದ್ದು ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ. ಇನ್ನು ಅವುಗಳನ್ನು ರಿಪೇರಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಸ್ಥಿತಿಗೆ ಕೂಡ ಬಂದಿರುವಂಥದ್ದು. ಏನು ಈ ಒಂದು ಜಾಗ ಏನಿದೆ, ಪಾರ್ಕಿಂಗ್ ಲಾಟ್ ಏನಿದೆ, ಈ ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಂತ ಪ್ರತಿಯೊಂದು ವಾಹನಗಳು ಮಾರ್ಕಿಂಗ್ಗಳು ಕೂಡ ಕಾಣಿಸ್ತಾ ಇರಬಹುದು. 5 ಅಡಿಗಳಷ್ಟು ನೀರಿತ್ತು, ಆದ್ರೆ ಸ್ವಲ್ಪ ನೀರು ಈಗ ಹೊರಮುಖವಾಗಿ ಹೋಗಿರೋದ್ರಿಂದಾಗಿ ಒಂದಿಷ್ಟು ನೀರು ಕಮ್ಮಿ ಆಗಿದೆ. ಆದ್ರೆ ಅಲ್ಲಿ ಅತ್ತ ಭಾಗದಲ್ಲಿ ಕೆಲಸಗಳು ಕೂಡ ನಡೀತಾ ಇದೆ, ನೀರನ್ನ ತೆರವುಗೊಳಿಸುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಇದೇ ಒಂದು ಅಪಾರ್ಟ್ಮೆಂಟ್ ಅನ್ನ ನಂಬಿ ಬದುಕ್ತಿದ್ದಂತಹ ಒಂದಿಷ್ಟು ಜೀವಗಳು ಕೂಡ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು, ಅವರಿಗೆ ಕೂಡ ಸಮಸ್ಯೆಗಳು ತೊಂದರೆಗಳು ಶುರುವಾಗಿರುವಂಥದ್ದು. ಒಂದು ಭಾಗದಲ್ಲಿ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತಗೊಂಡ್ರೆ ಮತ್ತೊಂದು ಭಾಗದಲ್ಲಿ ಇಲ್ಲಿಯ ನಿವಾಸಿಗಳಿಗೆ, ಇಲ್ಲಿ ಆಡಲು ಬರುವಂತಹ ಮಕ್ಕಳಿಗೆ ಐಸ್ ಕ್ರೀಮ್ ಆಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ದಿನನಿತ್ಯದ ಪದಾರ್ಥಗಳಾಗಿರ್ಬೋದು, ಇವುಗಳನ್ನ ವ್ಯಾಪಾರ ಮಾಡಿಕೊಂಡು ಜೀವನ ಕಟ್ಟಿದ್ದಂತಹ ಒಂದಿಷ್ಟು ಕುಟುಂಬಗಳು ಈಗ ಈ ಒಂದು ಜಲಾವೃತದಿಂದಾಗಿ ಸಂಕಷ್ಟಕ್ಕೆ ಎದುರಾಗಿರುವಂಥದ್ದು ಗಮನಿಸ್ತಾ ಹೋಗ್ಬೋದು. ಹಣ್ಣಿನ ಅಂಗಡಿ ಇದೆ, ಅದೇ ರೀತಿಯಾಗಿ ಮಕ್ಕಳಿಗೆ ಬೇಕಾದಂತಹ ಚಾಕ್ಲೇಟ್ ಆಗಿರ್ಬೋದು, ಇನ್ನಿಷ್ಟು ಐಸ್ ಕ್ರೀಮ್ಗಳಾಗಿರ್ಬೋದು, ಇನ್ನಿಷ್ಟು ತಿಂಡಿ ತಿನಿಸುಗಳ ಅಂಗಡಿಗಳಾಗಿರ್ಬೋದು, ಇವುಗಳು ಸಂಪೂರ್ಣವಾಗಿ ಜಲಾವೃತಗೊಂಡು ನೀರು ಒಳಭಾಗಕ್ಕೆ ನುಗ್ಗಿರುವಂಥದ್ದು ಸಮಸ್ಯೆಗೆ ಎದುರಾಗಿರುವಂಥದ್ದು. ವ್ಯಾಪಾರಿಗಳಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಿದೆ. ಯಾಕಂತ ಹೇಳಿದ್ರೆ ದಿನನಿತ್ಯ ಇಲ್ಲಿ ನೂರಾರು ಜನ ನಿವಾಸಿಗಳು ಬಂದು ಹಣ್ಣು ಹಂಪಲುಗಳನ್ನ ಖರೀದಿ ಮಾಡ್ತಾ ಇದ್ರು, ಅದೇ ರೀತಿಯಾಗಿ ಮಕ್ಕಳುಗಳು ಬರ್ತಾ ಇದ್ರು, ಐಸ್ ಕ್ರೀಮ್ಗಳನ್ನ ತಗೊಂತಾ ಇದ್ರು. ಇನ್ನು ತಿಂಡಿಗೆ ಬರುವವರಿಗೆ ಹೋಟೆಲ್ ಕೂಡ ಈ ಒಂದು ಅಪಾರ್ಟ್ಮೆಂಟ್ ಒಳಭಾಗದಲ್ಲಿ ಇತ್ತು. ಇಲ್ಲಿ ಬಂದು ಬೇರೆ ಊರಿನಿಂದ ಬಂದು ಇಲ್ಲಿ ಜೀವನವನ್ನ ಕಟ್ಕೊಂಡಿದ್ರು ವ್ಯಾಪಾರಿಗಳು. ಆದ್ರೆ ಆ ವ್ಯಾಪಾರಿಗಳಿಗೆ ಕೂಡ ಈ ಒಂದು ಅಪಾರ್ಟ್ಮೆಂಟ್ ಒಳಗೆ ನುಗ್ಗಿದಂತ ನೀರೇನಿದೆ ಇದು ಸಂಕಷ್ಟವನ್ನ ತಂದಿರುವಂಥದ್ದು. ತೋರಿಸ್ತಾ ಹೋಗ್ತೀನಿ. ತರಕಾರಿ ಅಂಗಡಿಯ ಪರಿಸ್ಥಿತಿಯನ್ನ ನೋಡಬಹುದು, ಯಾವ ರೀತಿಯಾಗಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ, ಒಳಭಾಗದಲ್ಲಿ ಸಂಪೂರ್ಣ ನೀರು ತುಂಬಿಕೊಂಡಿದೆ. ತರಕಾರಿ ಹಣ್ಣುಗಳು ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ಕೆಳಗೆ ಬಿದ್ದು ಅಂತ ಹೇಳಿದ್ರೆ ಯಾವ ಮಟ್ಟಿಗೆ ಮಳೆಯ ರಭಸ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಗಮನಿಸ್ತಾ ಇರಬಹುದು, ಒಳಭಾಗದಲ್ಲಿ ಹಣ್ಣು ಹಂಪಲುಗಳು ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ನಿನ್ನೆ ಬಿದ್ದಂತಹ ಮಳೆಗೆ ಏನು ತಂದಿಟ್ಟಂತಹ ಸ್ಟಾಕ್ಗಳೇನಿದೆ ಇವುಗಳೆಲ್ಲ ಒಂದು ರೀತಿಯಲ್ಲಿ ಕೊಚ್ಚೆಯ ಪ್ರದೇಶ ಆಗಿರುವಂಥದ್ದು. ನೀರು ಬಂದು ನಿಂತು ಸದ್ಯಕ್ಕೆ ಈಗ ಕೊಳಚೆ ಪ್ರದೇಶ ಆಗಿರುವಂಥದ್ದು. ಇಲ್ಲಿನ ವ್ಯಾಪಾರಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಿನ್ನೆ ಮಳೆ ಬಂದಿದೆ, ಒಂದು ಕಡೆಗೆ ವ್ಯಾಪಾರವನ್ನೇ ನಂಬ್ಕೊಂಡು ಜೀವನ ಮಾಡುವಂಥವ್ರು, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ? ಅದೇ ನಾವು ಅಂಗಡಿಯಲ್ಲಿ ಇದ್ದಾಗನೇ ಮಳೆ ಬಿತ್ತು. ಒಂದು ಕರೆಕ್ಟಾಗಿ 8:30 ಗೋಡೆ ಬಿದ್ದೋಯ್ತು. ಗೋಡೆ ಬಿದ್ದು ಸಡನ್ನಾಗಿ ನೀರು ತುಂಬಿಡ್ತು. ಅದಕ್ಕೆ ನಾವು ಎಷ್ಟಾದಷ್ಟು ಐಟಮ್ ಎತ್ತಿಕ್ವಿ. ಬಟ್ ಏನು ಮಾಡೋಕ್ಕೆ, ಬೆಳಿಗ್ಗೆ ಬಾಗಿಲು ತೆಗಿಯೋಕ್ಕಾಗಲಿಲ್ಲ, ಏನೂ ಇಲ್ಲ. ಇವಾಗ ಬಿಸ್ನೆಸ್ ಮಾಡೋಕೆ ಐಟಮ್ ತರೋಕ್ಕೂ ಜಾಗ ಇಲ್ಲ. ಏನು ಮಾಡ್ಬೇಕಂದ್ರೆ ನೀವು ಹೇಳ್ಬೇಕು ಅಷ್ಟೇ. ಸರ್, ಈಗ ಐಟಮ್ಗಳು ಎಷ್ಟು ರೂಪಾಯಿ ಅಷ್ಟು ಐಟಮ್ಗಳು ಲಾಸ್ ಆಗಿದೆ? ಅದು ತರಕಾರಿ ಐಟಮಲ್ಲಿ ಲೆಕ್ಕ ಹಾಕೋಕ್ಕಾಗಲ್ಲ. ತರಕಾರಿ ಇದೆ, ಮಿಕ್ಸರ್ ಇದೆ, ಐಟಮ್ ಫ್ರೂಟ್ಸ್ ಇದೆ, ಲೆಕ್ಕ ಹಾಕೋಕ್ಕೂ ಆಗಲ್ಲ. ಅದರಲ್ಲಿ ಬಿಸ್ನೆಸ್ನಲ್ಲಿ ಲೆಕ್ಕ ಹಾಕೋಕ್ಕೂ ಆಗಲ್ಲ. ಇದು ಮಾಮೂಲಿ ದಿನ ವ್ಯಾಪಾರದ. ಇದು ಮಾಮೂಲಿ ಸ್ಟಾಕ್ ಬಜಾರ್ ಆದರೆ ಇಷ್ಟು ಹೋಗಿದೆ, ಇಷ್ಟು ಇದೆ ಅಂತ ಹೇಳ್ಬೋದು. ಇದು ದಿನ ತರೋದು, ದಿನ ಮಾಡೋದು. ಲಾಸ್ ಆಗಿದೆ, ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಸರ್, ಈಗ ಇದರಿಂದ ಎಷ್ಟು ಮಾಡಬೇಕು? ಇದರಿಂದ ಎಷ್ಟು ಸಮಸ್ಯೆ ಆಗುತ್ತೆ? ಇನ್ನೊಂದು ಎಷ್ಟು ದಿವಸ ಕಷ್ಟ ಆಗಬಹುದು ನಿಮಗೆ? ಇಲ್ಲ, ನಮ್ಮ MLA ಅವ್ರು ಬಂದಿದ್ದಾರೆ, ನಿನ್ನೆಯಿಂದ ಇಲ್ಲೇ ಇದ್ರು. ಎಲ್ಲ ಆದಷ್ಟು ಅವರು ಹೆಲ್ಪ್ ಮಾಡ್ತಾರೆ, ತುಂಬಾನೇ ಹೆಲ್ಪ್ ಮಾಡ್ತಾರೆ. ನಮ್ಮ ವಿಶ್ವನಾಥ್ ಅವರು ತುಂಬ ಹೆಲ್ಪ್ ಮಾಡ್ತಾವ್ರೆ. ಅವ್ರು ಇಲ್ಲಿ ಇದ್ದಾರೆ, ಗೇಟ್ ಹತ್ರನೂ ಇನ್ನೂ ಇದ್ದಾರೆ. ಅವರೇ ಆದಷ್ಟು ಬೇಗ ಟ್ರೈ ಮಾಡ್ತಾರೆ ಕ್ಲೀನ್ ಮಾಡೋಕ್ಕೆ. ಇದಿಷ್ಟು ವ್ಯಾಪಾರಿಗಳ ಮಾತಾಗಿರುವಂಥದ್ದು. ಏನು ವ್ಯಾಪಾರ ನಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರುವಂಥದ್ದು. ನಿನ್ನೆ ರಾತ್ರಿ 8ರ ಸುಮಾರಿಗೆ ನೀರು ನುಗ್ಗಿರೋದ್ರಿಂದಾಗಿ ವ್ಯಾಪಾರಿಗಳಿಗೆ ಒಂದಿಷ್ಟು ಸಂಕಷ್ಟ ಎದುರಾಗಿರುವುದು. ಯಾಕಂದ್ರೆ ಮುಂಜಾನೆ ಎದ್ದ ತಕ್ಷಣ ಹಾಲು ಹಣ್ಣು ತರಕಾರಿಗೆ ಅಂತ ನಿವಾಸಿಗಳು ಬರ್ತಾ ಇದ್ರು, ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ದಿನನಿತ್ಯ ಟರ್ನ್ ಓವರ್ ಅನ್ನ ಮಾಡ್ತಾ ಇದ್ರು, ದಿನನಿತ್ಯ ಹಣ್ಣುಗಳನ್ನ ತಗೊಂಡು ಹಣ್ಣುಗಳನ್ನ ಮಾರಾಟವನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ಸ್ಥಿತಿ ಮಾತ್ರ ನಿನ್ನೆ ರಾತ್ರಿಯ ಒಂದು ಮಳೆ ಎಫೆಕ್ಟ್ ಹೊಟ್ಟೆ ಮೇಲೆ ಹಾಕಿರುವಂಥದ್ದು. ಇದಿಷ್ಟು ಇಲ್ಲಿನ ವ್ಯಾಪಾರಿಗಳ ಸ್ಥಿತಿ. ಒಂದೆಡೆ ನೋವನ್ನ ಹಂಚಿಕೊಳ್ತಾ ಇರುವಂಥದ್ದು. ಆದಷ್ಟು ಬೇಗ ಇದು ಸರಿ ಹೋಗ್ಲಿ ಅನ್ನುವಂತೆ ವ್ಯಾಪಾರಿಗಳು ಕೂಡ ಪ್ರಾರ್ಥಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆಗೆ ಚರಣ್, BTV ನ್ಯೂಸ್, ಬೆಂಗಳೂರು.